ಇಲ್ಲ, ಅವರು ಡೆಲ್ಲಿಗೆ ಹೋಗುವಾಗಲೂ ನಿಮಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಸ್ಪಷ್ಟವಾಗಿ. ಚುನಾವಣೆಗೆ ವಿಚಾರವಾಗಿ ಕರೆದಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಇದೆ. ಡಿ ಕೆ ಶಿವಕುಮಾರ್ ದೆಹಲಿಗೆ ಉಪಮುಖ್ಯಮಂತ್ರಿ ಆದಾಗ ಹೋಗ್ತಾ ಇಲ್ಲ. ಅವರು ನಿರಂತರವಾಗಿ 40 ವರ್ಷಗಳಿಂದನೂ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ದೆಹಲಿಗೆ ತಿಂಗಳಿಗೊಂದ್ಸಾರಿ, ತಿಂಗಳಿಗೆ 2 ಸಾರಿ ಹೋಗೋದು ಸಹಜ. ಈಗ ಅವರು ಪಕ್ಷದ ಅಧ್ಯಕ್ಷರು ಕೂಡ, ಉಪಮುಖ್ಯಮಂತ್ರಿಗಳು ಕೂಡ, ಸರ್ಕಾರದ ಕೆಲಸನೂ ಕೂಡ ಇರ್ತದೆ. ಅವರೇನಾದ್ರು ಬೆಂಗಳೂರು ಡೆಲ್ಲಿಲಿತ್ತು ಅಂತ ಅಂದರೆ ಕೆಲವು ನಾಯಕರುಗಳ ರಾಜಕೀಯವಾಗಿ ಅಲ್ಲದೇ ಇದ್ರೂ ಕೂಡ ಒಂದಷ್ಟು ಕೌಶಲಾಪರ ವಿಚಾರ ಚರ್ಚೆ ಮಾಡಲಿಕ್ಕೂ ಕೂಡ ಅವರು ಭೇಟಿ ಮಾಡ್ತಾರೆ ಅವಕಾಶ ಸಿಕ್ಕಿದ್ರೆ. ಇಲ್ಲ ಅಂತಂದರೆ ಕೆಲವು ಮಂತ್ರಿಗಳನ್ನು ರಾಜ್ಯದ ಇಲಾಖೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಇಲಾಖೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಲೋಕಸಭೆ ನಡೀತಾ ಇದೆ. ಲೋಕಸಭೆಯಲ್ಲಿ ಎಲ್ಲರೂ ಕೂಡ ಮಂತ್ರಿಗಳು ಸಿಗ್ತಾರೆ. ಸಿಗುವಂಥ ಸಂದರ್ಭದಲ್ಲಿ ಅವರ ಹತ್ರನೂ ಕೂಡ ಅನೇಕ ವಿಚಾರ ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಫಾಲೋ ಅಪ್, ನಮ್ಮ ಮೇಕೆದಾಟು ಇರ್ಬೋದು, ಭದ್ರಾ ಇರ್ಬೋದು, ಬೆಂಗಳೂರು ಸಂಬಂಧಪಟ್ಟಂತೆ ಇರ್ಬೋದು, ಕೆಲವು ವಿಚಾರಗಳನ್ನು ಅಪಾಯಿಂಟ್ಮೆಂಟ್ ಸಿಕ್ತು ಅಂತಂದರೆ ಮಂತ್ರಿಗಳನ್ನು ಕೂಡ ಭೇಟಿ ಮಾಡ್ತಾರೆ. ಇದು ಶಿವಕುಮಾರ್ ಅವರಿಗೆ ಹೊಸದಲ್ಲ, ದೆಹಲಿ ಯಾತ್ರೆ ಹೊಸದಲ್ಲ, ದೆಹಲಿ ಪ್ರವಾಸಿಗಳು ಹೊಸದಲ್ಲ. ಏನು ಸರ್? ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಅಧ್ಯಕ್ಷರು ಹೇಳಿದಾರಲ್ಲ, ನನಗೆ ಗೊತ್ತಿಲ್ಲ. ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ, ಗೊತ್ತಾಯ್ತಲ್ಲ. ಅವ್ರೇನು ಹೇಳ್ತಾರೆ ಅದೇ ವೇದವಾಕ್ಯ. ಗೊತ್ತಿಲ್ಲ, ನೀವು ಯಾರನ್ನ ಬೇಕಾದ್ರೆ ಅನ್ಕೊಳ್ಳಿ. ನೀವು ಯಾಕೆ ಬೇರೆ ಕಡೆ ಡೈವರ್ಟ್ ಆಯ್ತೀರಿ? ಕೇಳಿದ್ದನ್ನ ಕರೆಕ್ಟ್ ಆಗಿರ್ಲಿ. ನೀವು ಕೇಳಿದ್ದಕ್ಕೆ ಉತ್ತರ ಹೇಳಿದ್ದೀನಿ ಅಷ್ಟೇ. ಇಕ್ಬಾಲ್ ಅವ್ರು ಹೇಳಿರೋದು ತಪ್ಪೇನಿಲ್ಲ. ಎಲ್ರಿಗೂ ಒಂದೇ ಪಾಲಿಸಿ ಇರಬೇಕು. ಆದರೆ ಅವರೇ ಹೈಕಮಾಂಡ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ಡಿ ಕೆ ಶಿವಕುಮಾರ್ ಏನು ಯಾರು ಕರ್ಕೊಂಡೋಗೋರು? ಯಾರು ಕರ್ಕೊಂಡೋಗೋರು? ಯಾರು ಕರ್ಕೊಂಡೋಯ್ತಾ ಇರೋರು, ಯಾರು ಹೋಯ್ತಾ ಇರೋರು ಅನ್ನೋದು ಹೇಳ್ರಪ್ಪ. ಸುಮ್ಮನೆ ಯಾರೋ ಹೇಳಿದ್ದನ್ನ ಶಿವಕುಮಾರ್ ಮೇಲೆ ಯಾಕೆ ಹೇಳ್ತೀರಿ? ಡಿ ಕೆ ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಬಹಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳು ಪ್ರಾಯೋಜಕತ್ವ ಇರ್ಬೋದು.